ಲಕ್ಷಾಂತರ ರೈತರ ಜೀವನಾಡಿ ತುಂಗಭದ್ರಾ ಜಲಾಶಯದಲ್ಲಿ ಹೂಳು ತುಂಬುತ್ತಾ ಇದೆ. ಆದರೆ ಹೂಳು ತೆಗೆಸುವಂತಹ ಕೆಲಸ ಮಾತ್ರ ಆಗ್ತಾನೇ ಇಲ್ಲ. ಈ ಹೂಳಿನಿಂದಾಗಿ ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಬೇಸತ್ತು ನಾವೇ ಹೂಳು ತೆಗಿತೇವೆ ಅಂತ ರೈತರು ಈಗ ನಿರ್ಧಾರ ಮಾಡಿದ್ದಾರೆ. ತುಂಗಭದ್ರಾ ಜಲಾಶಯ ಹೂಳುಮಯ, ಉಗ್ರ ಹೋರಾಟಕ್ಕೆ ರೈತರ ನಿರ್ಧಾರ. 130 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ ಈಗ 30 ಟಿಎಂಸಿ ಹೂಳು ತುಂಬಿದೆ. ಹೀಗಾಗಿ ಬೇಸಿಗೆ ಸಂದರ್ಭದಲ್ಲಿ ರೈತರಿಗೆ ನೀರಿನ ಕೊರತೆ ಉಂಟಾಗ್ತಾ ಇದೆ. ಸರ್ಕಾರ ಹೂಳು ತೆಗೆಸಬೇಕು ಅಂತ 10 ವರ್ಷದಿಂದ ಇಲ್ಲಿನ ರೈತರು ಹೋರಾಟ ಮಾಡ್ತಿದ್ದಾರೆ. ಆದರೆ ಸರ್ಕಾರಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಕಾದು ಕಾದು ಸುಸ್ತಾದ ರೈತರು ಸರ್ಕಾರದ ವಿರುದ್ಧ ಉಗ್ರ ಹೋರಾಟಕ್ಕೆ ಮುಂದಾಗಿದ್ದಾರೆ. ಮೇ ತಿಂಗಳ ಅಂತ್ಯದ ವೇಳೆಗೆ ಹೂಳು ತೆಗೆಸುವ ಬಗ್ಗೆ ಸರ್ಕಾರ ನಿರ್ಧಾರ ತಿಳಿಸಲಿದೆ. ಇಲ್ಲದಿದ್ರೆ ನಾವೇ ದೇಣಿಗೆ ಪಡೆದು ಡ್ಯಾಂನ ಹೂಳು ತೆಗೆಸ್ತೇವೆ ಅಂತ ತುಂಗಭದ್ರಾ ರೈತ ಎಚ್ಚರಿಸಿದ್ದಾರೆ. ಆದರೆ ನಮ್ಮಲ್ಲಿ ಏನಾಯ್ತು, ಹಣಕಾಸಿನ ನೆರವು ಏನು ತೊಂದರೆ ಇಲ್ಲ ನಮಗೆ. ಇವತ್ತು ಮೈನಿಂಗ್ ಅಕ್ರಮ ಮೈನಿಂಗ್ಲಿಂದಲೇ ನಮಗೆ ಹೂಳು ತುಂಬಿರೋದು 33 ಟಿಎಂಸಿ. ಇವತ್ತು ಮೈನಿಂಗ್ ಫಂಡ್ ಐತಿ 22,000 ಕೋಟಿ. ವರ್ಷದಲ್ಲಿ 1,000 ಕೋಟಿ ಖರ್ಚು ಮಾಡಿ ಸಾವಿರಾರು ಟ್ಯಾಕ್ಟ್ರುಗಳು ನಾವು ರೈತರೆಲ್ಲ ತರ್ತೀವಿ. ಇವತ್ತು ನಿಮ್ಮ ಮೈನಿಂಗ್ ಇವತ್ತೇನು ಕಂಪ್ನಿಗಳಿದಾವೆ, ಕಬ್ಬಿಣ ಕಾರ್ಖಾನೆ ಕಂಪ್ನಿಗಳು ಎಲ್ಲರೂ ಎಕ್ವಿಪ್ಮೆಂಟ್ಸ್ ಇದಾವೆ, ಲಾರಿಗಳಿದಾವೆ ಸಾವಿರಾರು. ಎಲ್ಲರೂ ಬಿಡಂದ್ರೆ ಕೂಡ ತುಂಗಭದ್ರಾ ಜಲಾಶಯಕ್ಕೆ ಬಿಡ್ತಾರೆ. ಅಂದರೆ ನೀವು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸರ್ಕಾರ ಕೇವಲ ಕಾವೇರಿ ಕೃಷ್ಣ ಅಂತೀರಿ. ಕಾವೇರಿ 49 ಟಿಎಂಸಿ ಇರ್ತಕ್ಕಂಥ ಕಾವೇರಿ ಸ್ವಲ್ಪ ಏನಾದರೂ ಓಡಾತ್ರಿ, ನಮ್ಮ ತುಂಗಭದ್ರಾ ಜಲಾಶಯನ ನೆಗ್ಲೆಕ್ಟ್ ಮಾಡ್ತಾ ಇದೀರಿ. 2016ರಲ್ಲಿ ಇದೇ ತುಂಗಭದ್ರಾ ರೈತ ಸಂಘದಿಂದ ಟಿಬಿ ಡ್ಯಾಂ ಹೂಳು ತೆಗೆಯುವ ಬಗ್ಗೆ ಬೃಹತ್ ಹೋರಾಟವನ್ನ ನಡೆಸಿತ್ತು. ಆಗ ಸಾವಿರಾರು ರೈತರು ಟಿಬಿ ಡ್ಯಾಂಗೆ ಹೋಗಿ ಹೂಳು ತೆಗೆಯುವುದಕ್ಕೆ ಮುಂದಾಗಿದ್ರು. ಆಗ ಸರ್ಕಾರಕ್ಕೆ ಮುಜುಗರ ಉಂಟಾಗಿತ್ತು. ಕೂಡಲೇ ಸರ್ಕಾರವೇ ಹೂಳಿನ ಸಮಸ್ಯೆ ಬಗೆಹರಿಸುವುದಾಗಿ ಮಾತು ಕೊಟ್ಟಾಗ ರೈತರು ಹೋರಾಟ ಕೈಬಿಟ್ಟಿದ್ರು. ಅಂದಿನ ಸರ್ಕಾರ ಕೊಟ್ಟ ಮಾತು ಇಂದಿಗೂ ನೆರವೇರಿಲ್ಲ. ಹೂಳು ತೆಗೆಸಲು ಆಗಲ್ಲ, ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿ ಸುಮ್ಮನಾಗಿದೆ. ಸರ್ಕಾರಗಳ ಕಣ್ಣ ಮುಚ್ಚಾಲೆ ಆಟದಿಂದ ರೈತರು ಬೇಸತ್ತು ಹೋಗಿದ್ದಾರೆ. ನಾವು ಇದೇ ತಿಂಗಳ ಕೊನೆಯಲ್ಲಿ ಹೂಳೆತ್ತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಹೂಳೆತ್ತಕ್ಕೆ ನಾವೇನು ಟ್ರ್ಯಾಕ್ಟರ್ ತಗೊಂಡೇನು JCB ತಗೊಂಡೇನು ಹೋಗ್ತೀವಲ್ಲ, ಆ ಒಂದು ಟೈಮಲ್ಲಿ ನಮಗೆ ಪೊಲೀಸರು ಯಾವುದೇ ಕಾರಣಕ್ಕೂ ನಮಗೆ ಅದನ್ನು ತಡೆ ಇಡಬಾರ್ದು, ಅಡ್ಡಿಪಡಿಸಬಾರ್ದು ಅಂತೇಳಿ ಇವತ್ತು ಒಂದು ಸರ್ಕಾರಕ್ಕೆ ನಾವು ಒಂದು ಸಲಹೆ ಸೂಚನೆ ಕೊಡ್ತಿದ್ದೀವಿ. ಟಿಬಿ ಡ್ಯಾಂ ಹೂಳಿನ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇಲ್ಲ. ಇದೀಗ ರೈತರು ಬೀದಿಗಿಳಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುವಾಗುತ್ತಾ ಅನ್ನೋದೇ ಸದ್ಯಕ್ಕೆ ಪ್ರಶ್ನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಲಕ್ಷಾಂತರ ರೈತರ ಜೀವನಾಡಿ ತುಂಗಭದ್ರಾ ಜಲಾಶಯದಲ್ಲಿ ಹೂಳು ತುಂಬುತ್ತಾ ಇದೆ. ಆದರೆ ಹೂಳು ತೆಗೆಸುವಂತಹ ಕೆಲಸ ಮಾತ್ರ ಆಗ್ತಾನೇ ಇಲ್ಲ. ಈ ಹೂಳಿನಿಂದಾಗಿ ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಬೇಸತ್ತು ನಾವೇ ಹೂಳು ತೆಗಿತೇವೆ ಅಂತ ರೈತರು ಈಗ ನಿರ್ಧಾರ ಮಾಡಿದ್ದಾರೆ. ತುಂಗಭದ್ರಾ ಜಲಾಶಯ ಹೂಳುಮಯ, ಉಗ್ರ ಹೋರಾಟಕ್ಕೆ ರೈತರ ನಿರ್ಧಾರ. 130 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ ಈಗ 30 ಟಿಎಂಸಿ ಹೂಳು ತುಂಬಿದೆ. ಹೀಗಾಗಿ ಬೇಸಿಗೆ ಸಂದರ್ಭದಲ್ಲಿ ರೈತರಿಗೆ ನೀರಿನ ಕೊರತೆ ಉಂಟಾಗ್ತಾ ಇದೆ. ಸರ್ಕಾರ ಹೂಳು ತೆಗೆಸಬೇಕು ಅಂತ 10 ವರ್ಷದಿಂದ ಇಲ್ಲಿನ ರೈತರು ಹೋರಾಟ ಮಾಡ್ತಿದ್ದಾರೆ. ಆದರೆ ಸರ್ಕಾರಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಕಾದು ಕಾದು ಸುಸ್ತಾದ ರೈತರು ಸರ್ಕಾರದ ವಿರುದ್ಧ ಉಗ್ರ ಹೋರಾಟಕ್ಕೆ ಮುಂದಾಗಿದ್ದಾರೆ. ಮೇ ತಿಂಗಳ ಅಂತ್ಯದ ವೇಳೆಗೆ ಹೂಳು ತೆಗೆಸುವ ಬಗ್ಗೆ ಸರ್ಕಾರ ನಿರ್ಧಾರ ತಿಳಿಸಲಿದೆ. ಇಲ್ಲದಿದ್ರೆ ನಾವೇ ದೇಣಿಗೆ ಪಡೆದು ಡ್ಯಾಂನ ಹೂಳು ತೆಗೆಸ್ತೇವೆ ಅಂತ ತುಂಗಭದ್ರಾ ರೈತ ಎಚ್ಚರಿಸಿದ್ದಾರೆ. ಆದರೆ ನಮ್ಮಲ್ಲಿ ಏನಾಯ್ತು, ಹಣಕಾಸಿನ ನೆರವು ಏನು ತೊಂದರೆ ಇಲ್ಲ ನಮಗೆ. ಇವತ್ತು ಮೈನಿಂಗ್ ಅಕ್ರಮ ಮೈನಿಂಗ್ಲಿಂದಲೇ ನಮಗೆ ಹೂಳು ತುಂಬಿರೋದು 33 ಟಿಎಂಸಿ. ಇವತ್ತು ಮೈನಿಂಗ್ ಫಂಡ್ ಐತಿ 22,000 ಕೋಟಿ. ವರ್ಷದಲ್ಲಿ 1,000 ಕೋಟಿ ಖರ್ಚು ಮಾಡಿ ಸಾವಿರಾರು ಟ್ಯಾಕ್ಟ್ರುಗಳು ನಾವು ರೈತರೆಲ್ಲ ತರ್ತೀವಿ. ಇವತ್ತು ನಿಮ್ಮ ಮೈನಿಂಗ್ ಇವತ್ತೇನು ಕಂಪ್ನಿಗಳಿದಾವೆ, ಕಬ್ಬಿಣ ಕಾರ್ಖಾನೆ ಕಂಪ್ನಿಗಳು ಎಲ್ಲರೂ ಎಕ್ವಿಪ್ಮೆಂಟ್ಸ್ ಇದಾವೆ, ಲಾರಿಗಳಿದಾವೆ ಸಾವಿರಾರು. ಎಲ್ಲರೂ ಬಿಡಂದ್ರೆ ಕೂಡ ತುಂಗಭದ್ರಾ ಜಲಾಶಯಕ್ಕೆ ಬಿಡ್ತಾರೆ. ಅಂದರೆ ನೀವು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸರ್ಕಾರ ಕೇವಲ ಕಾವೇರಿ ಕೃಷ್ಣ ಅಂತೀರಿ. ಕಾವೇರಿ 49 ಟಿಎಂಸಿ ಇರ್ತಕ್ಕಂಥ ಕಾವೇರಿ ಸ್ವಲ್ಪ ಏನಾದರೂ ಓಡಾತ್ರಿ, ನಮ್ಮ ತುಂಗಭದ್ರಾ ಜಲಾಶಯನ ನೆಗ್ಲೆಕ್ಟ್ ಮಾಡ್ತಾ ಇದೀರಿ. 2016ರಲ್ಲಿ ಇದೇ ತುಂಗಭದ್ರಾ ರೈತ ಸಂಘದಿಂದ ಟಿಬಿ ಡ್ಯಾಂ ಹೂಳು ತೆಗೆಯುವ ಬಗ್ಗೆ ಬೃಹತ್ ಹೋರಾಟವನ್ನ ನಡೆಸಿತ್ತು. ಆಗ ಸಾವಿರಾರು ರೈತರು ಟಿಬಿ ಡ್ಯಾಂಗೆ ಹೋಗಿ ಹೂಳು ತೆಗೆಯುವುದಕ್ಕೆ ಮುಂದಾಗಿದ್ರು. ಆಗ ಸರ್ಕಾರಕ್ಕೆ ಮುಜುಗರ ಉಂಟಾಗಿತ್ತು. ಕೂಡಲೇ ಸರ್ಕಾರವೇ ಹೂಳಿನ ಸಮಸ್ಯೆ ಬಗೆಹರಿಸುವುದಾಗಿ ಮಾತು ಕೊಟ್ಟಾಗ ರೈತರು ಹೋರಾಟ ಕೈಬಿಟ್ಟಿದ್ರು. ಅಂದಿನ ಸರ್ಕಾರ ಕೊಟ್ಟ ಮಾತು ಇಂದಿಗೂ ನೆರವೇರಿಲ್ಲ. ಹೂಳು ತೆಗೆಸಲು ಆಗಲ್ಲ, ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿ ಸುಮ್ಮನಾಗಿದೆ. ಸರ್ಕಾರಗಳ ಕಣ್ಣ ಮುಚ್ಚಾಲೆ ಆಟದಿಂದ ರೈತರು ಬೇಸತ್ತು ಹೋಗಿದ್ದಾರೆ. ನಾವು ಇದೇ ತಿಂಗಳ ಕೊನೆಯಲ್ಲಿ ಹೂಳೆತ್ತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಹೂಳೆತ್ತಕ್ಕೆ ನಾವೇನು ಟ್ರ್ಯಾಕ್ಟರ್ ತಗೊಂಡೇನು JCB ತಗೊಂಡೇನು ಹೋಗ್ತೀವಲ್ಲ, ಆ ಒಂದು ಟೈಮಲ್ಲಿ ನಮಗೆ ಪೊಲೀಸರು ಯಾವುದೇ ಕಾರಣಕ್ಕೂ
ಏನು ಒಂದು ನಮಗೆ ಅದನ್ನು ತಡೆ ಹಿಡಬಾರ್ದು, ಅಡ್ಡಿಪಡಿಸಬಾರ್ದು ಅಂತೇಳಿ ನಾವು ಇವತ್ತು ಒಂದು ಸರ್ಕಾರಕ್ಕೆ ನಾವು ಒಂದು ಸಲಹೆ ಸೂಚನೆ ಕೊಡ್ತಿದ್ದೀವಿ. ಟಿಬಿ ಡ್ಯಾಂ ಹೂಳಿನ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇಲ್ಲ. ಇದೀಗ ರೈತರು ಬೀದಿಗಿಳಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುವಾಗುತ್ತಾ ಅನ್ನೋದೇ ಸದ್ಯಕ್ಕೆ ಪ್ರಶ್ನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಲಕ್ಷಾಂತರ ರೈತರ ಜೀವನಾಡಿ ತುಂಗಭದ್ರಾ ಜಲಾಶಯದಲ್ಲಿ ಹೂಳು ತುಂಬ್ತಾ ಇದೆ. ಆದರೆ ಹೂಳು ತೆಗೆಸುವಂತಹ ಕೆಲಸ ಮಾತ್ರ ಆಗ್ತಾನೇ ಇಲ್ಲ. ಈ ಹೂಳಿನಿಂದಾಗಿ ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಬೇಸತ್ತು ನಾವೇ ಹೂಳು ತೆಗಿತೇವೆ ಅಂತ ರೈತರು ಈಗ ನಿರ್ಧಾರ ಮಾಡಿದ್ದಾರೆ. ತುಂಗಭದ್ರಾ ಜಲಾಶಯ ಹೂಳುಮಯ, ಉಗ್ರ ಹೋರಾಟಕ್ಕೆ ರೈತರ ನಿರ್ಧಾರ. 130 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ ಈಗ 30 ಟಿಎಂಸಿ ಹೂಳು ತುಂಬಿದೆ. ಹೀಗಾಗಿ ಬೇಸಿಗೆ ಸಂದರ್ಭದಲ್ಲಿ ರೈತರಿಗೆ ನೀರಿನ ಕೊರತೆ ಉಂಟಾಗ್ತಾ ಇದೆ. ಸರ್ಕಾರ ಹೂಳು ತೆಗೆಸಬೇಕು ಅಂತ 10 ವರ್ಷದಿಂದ ಇಲ್ಲಿನ ರೈತರು ಹೋರಾಟ ಮಾಡ್ತಿದ್ದಾರೆ. ಆದರೆ ಸರ್ಕಾರಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಕಾದು ಸುಸ್ತಾದ ರೈತರು ಸರ್ಕಾರದ ವಿರುದ್ಧ ಉಗ್ರ ಹೋರಾಟಕ್ಕೆ ಮುಂದಾಗಿದ್ದಾರೆ. ಮೇ ತಿಂಗಳ ಅಂತ್ಯದ ವೇಳೆಗೆ ಹೂಳು ತೆಗೆಸುವ ಬಗ್ಗೆ ಸರ್ಕಾರ ನಿರ್ಧಾರ ತಿಳಿಸಲಿದೆ. ಇಲ್ಲದಿದ್ರೆ ನಾವೇ ದೇಣಿಗೆ ಪಡೆದು ಡ್ಯಾಂನ ಹೂಳು ತೆಗೆಸ್ತೇವೆ ಅಂತ ತುಂಗಭದ್ರಾ ರೈತ ಎಚ್ಚರಿಸಿದ್ದಾರೆ. ಆದರೆ ನಮ್ಮಲ್ಲಿ ಏನೈತೆ ಹಣಕಾಸಿನ ನೆರವು ಏನು ತೊಂದರೆ ಇಲ್ಲ ನಮಗೆ. ಇವತ್ತು ಮೈನಿಂಗ್ ಅಕ್ರಮ ಮೈನಿಂಗ್ಲಿಂದಲೇ ನಮಗೆ ಹೂಳು ತುಂಬಿರೋದು 33 TMC. ಇವತ್ತು ಮೈನಿಂಗ್ ಫಂಡ್ ಐತಿ 22,000 ಕೋಟಿ. ವರ್ಷಾಲಿ 1,000 ಕೋಟಿ ಖರ್ಚು ಮಾಡಿ ಸಾವಿರಾರು ಟ್ಯಾಕ್ಟ್ರು ನಾವು ರೈತರೆಲ್ಲ ತರ್ತೀವಿ. ಇವತ್ತು ನಿಮ್ಮ ಮೈನಿಂಗ್